ಹಲೋ ನಮಸ್ತೆ. ನಾನು ಮಂಜುನಾಥ್ ಜೈ ಮಾತಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಜೈನೇ ಮಾತಾಡ್ತಿರೋದು. ಕರ್ನಾಟಕ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ಇದು ಸಂಗೀತಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈ ಚಾನೆಲ್ ಕ್ರಿಯೇಟ್ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಜೂನಿಯರ್ ಸಿಲೆಬಸ್ನಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಅಷ್ಟು ತಿಳಿಸ್ಕೊಡ್ತೀನಿ. ಓಕೆ, ಮೊದಲನೇದಾಗಿ ನಾವು ಜೂನಿಯರ್ ಸಿಲೆಬಸ್ ಕಲಿಯೋದಕ್ಕಿಂತ ಮುಂಚೆ ನಾವು ಹೇಗೆ ಶ್ರುತಿ ಹೋಗ್ತೀವಿ, ಸಂಗೀತದಲ್ಲಿ ಶ್ರುತಿ ಏನಕ್ಕೆ ಬೇಕು, ತಾಳ ಹಾಕಬೇಕು, ನಾದ ಹಾಕಬೇಕು, ಲಯ ಹಾಕಬೇಕು. ಇವಾಗ ನಾವು ಊಟ ಮಾಡಬೇಕಾದ್ರೆ ನಾವು ಉಪ್ಪಿನಕಾಯಿ ಎಷ್ಟು ಮುಖ್ಯನೋ ಅದೇ ರೀತಿ ಸಂಗೀತದಲ್ಲಿ ಶ್ರುತಿ, ತಾಳ, ಲಯ, ನಾದ ಎಲ್ಲ ಮುಖ್ಯವಾಗಿರುತ್ತೆ. ಜೊತೆಗೆ ನೀವು ಏನೇ ಸಾಂಗ್ ಆಡ್ತೀರಲ್ಲ, ಲೈವ್ ಅಲ್ಲಿ ಹಾಡ್ಬೇಕಾದ್ರೆ ರಿದಮ್ಮು, ತಬ್ಲಾ, ಕೀಬೋರ್ಡು ಎಲ್ಲ ಬೇಕಾಗ್ತದೆ. ಹಾಗಾಗಿ ನಾವು ಸಂಗೀತ ಹಾಡಬೇಕಾದ್ರೆ ನಾವು ಶ್ರುತಿ ಯಾಕೆ ಹೋಗ್ಬೇಕು? ನಿಮ್ಮ ವಯಸ್ಸಿಗೆ ಶ್ರುತಿ ಮ್ಯಾಚ್ ಆಗುತ್ತಾ, ಅಥವಾ ನಿಮ್ಮ ವಯಸ್ಸಿಗೆ ನೀವು ಈ ಶ್ರುತಿಗೆ ನಿಮ್ಮ ವಯಸ್ಸು ಮ್ಯಾಚ್ ಆಗುತ್ತಾ? ಮ್ಯಾಚ್ ಮಾಡಬೇಕು. ಯಾಕಂದ್ರೆ ನೀವು ಹಾಡಕ್ಕೆ, ನೀವು ಸಂಗೀತ ಕಲಿಬೇಕು ಅನ್ನೋದ್ರೆ ಶ್ರುತಿ ಸೇರಿದ್ರೆ ಮಾತ್ರ ಸಂಗೀತ ಕಲಿಯಕ್ಕಾಗೋದು. ಶ್ರುತಿ ಸೇರ್ಲಿಲ್ಲ ಅಂದ್ರೆ ಸಂಗೀತ ಕಲಿಯಕ್ಕಾಗಲ್ಲ. ಶ್ರುತಿ ಸೇರ್ಬೇಕು. ನಿಮ್ಮ ವಯಸ್ಸಿಗೆ ಶ್ರುತಿ ಸೇರಿದ್ರೆ ಮಾತ್ರ ನಾವು ನಿಮಗೆ ಸಂಗೀತ ಹೇಳ್ಕೊಡಕ್ಕಾಗೋದು, ಕಲಿಯೋಕ್ಕೂ ಆಗೋದು. ಯಾವುದೇ ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಒಂದು ಹಾಡಾಡ್ತೀರಾ ಅಂದಮೇಲೆ ಅದಕ್ಕೆ ಶ್ರುತಿ ಇರಬೇಕು. ಏನೇ ಮಾಡ್ತೀರಾ ಅಂದ್ರೆ ಅದಕ್ಕೊಂದು ಇದಿರ್ಬೇಕಲ್ವಾ? ಅದ್ರ ಸಂಗೀತಕ್ಕೆ ಅದರದೇ ಆದಂತ ಒಂದು ಗೌರವ ಇರುತ್ತೆ. ಅದನ್ನ ನಾವು ತಿಳ್ಕೋಬೇಕು. ನಾವು ಅದನ್ನ ರೂಢಿಸ್ಬೇಕು, ಮಾಡ್ಕೋಬೇಕಾಗತ್ತೆ. ಒಂದಲ್ಲ ಒಂದು ಹಾಡಾಡಬೇಕಾದ್ರೆ ಅದರದ್ದಾದಂತ ಒಂದು ರಾಗ ಇರುತ್ತೆ, ಎಲ್ಲ ಇರುತ್ತೆ. ಯಾವುದೋ ರಾಗ ತಗೊಂಡಿಗೆ ಇನ್ಯಾವುದೋ ರಾಗ ಮ್ಯಾಚ್ ಮಾಡಿದ್ರೆ ಅದು ಇನ್ನ ಇದಾಗಲ್ಲ. ಒಂದೇನಪ್ಪ ಅಂದ್ರೆ, ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಜಗದೋದ್ಧಾರಣೆ ಅಂತ ಒಂದು ಸಾಂಗ್ ಇದೆ. ಆ ರಾಗ ತಗೊಂಡೋಗಿ ಮಿಂಚಾಗಿ ನೀನು ಬರಲು ಸಾಂಗಿಗೆ ಮ್ಯಾಚ್ ಮಾಡಿದ್ರೆ ಅದು ಮ್ಯಾಚ್ ಆಗುತ್ತಾ? ಇಲ್ವಲ್ಲ. ಹೆಂಗ್ ಮ್ಯಾಚ್ ಆಗುತ್ತದು? ಇಷ್ಟು ದಿನ ನೀವು ನಾನು ಹಾಡೋದನ್ನ ಮಾತ್ರ ಕೇಳ್ತಿದ್ರಿ, ಇವತ್ತು ಹಾಡಲ್ಲ. ನಾನು ಪ್ರಾಕ್ಟಿಕಲ್ ಎಷ್ಟು ಮುಖ್ಯನೋ ಥಿಯರಿ ಅಷ್ಟೇ ಮುಖ್ಯ. ಪ್ರಾಕ್ಟಿಕಲ್ ಎಷ್ಟು ಮುಖ್ಯನೋ ಥಿಯರಿ ಅಷ್ಟೇ ಮುಖ್ಯ. ಪ್ರಾಕ್ಟಿಕಲ್ ನಾವು ಸಂಗೀತ ಜೂನಿಯರ್ ಸಿಲೆಬಸ್ ನಾವು ಎಕ್ಸಾಮ್ ತಗೊಂಡ್ರೆ 400 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಮಾಡ್ತಾರೆ, ಅದಲ್ವಾ? ಒಂದು ಹೆಂಗಪ್ಪ ಅಂದ್ರೆ 400 ಮಾರ್ಕ್ಸ್ಗೆ ಹೆಂಗೆ ಮಾಡ್ತಾರೆ ಅಂದ್ರೆ, ಮೊದಲನೇದಾಗಿ 1ನೇ ಸರಳೆಯಿಂದ ಹಿಡಿದು ಸ್ವರಚಿತೆವರೆಗೂ ಒಂದು ಪೇಪರ್ ಆಗುತ್ತೆ. 4 ಅಂದ್ರೆ ನಿಮಗೆ ಸಿಲೆಬಸ್ ಅಲ್ಲಿ ಏನೇನಿರುತ್ತೆ ಜೂನಿಯರ್ ಸಿಲೆಬಸ್ ಅಲ್ಲಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ 7 ಸರಳ ವರಿಸೆಗಳು. ಓಕೆನಾ? ಸಿಲೆಬಸ್ ಅಲ್ಲಿ 8 ಇರುತ್ತೆ, ಆದ್ರೆ ನಿಮಗೆ ಮುಖ್ಯವಾಗಿ ಹೇಳ್ಕೊಡೋದೇ 7 ಸರಳ ವರಿಸೆಗಳು. ಓಕೆನಾ? ಅದಾದ ನಂತರ 3 ತಾರಸ್ಥಾಯಿ ವರ್ಷಗಳು ಬರ್ತವೆ. 3 ತಾರಸ್ಥಾಯಿ ವರ್ಷಗಳು ಬರ್ತವೆ. ಅದಾದ್ಮೇಲೆ ತಗ್ಗು ಸ್ಥಾಯಿ ವರ್ಷ, ಏನಪ್ಪ ಅದು ಮಂದ್ರಸ್ಥಾಯಿ ವರ್ಷ ಅಂತ ನಾವೇನು ಹೇಳ್ತೀವಿ, ಅದನ್ನ ತಗ್ಗಲ್ಲ ಮಾಡಕ್ಕಾಗೋದು. ಹಾಗಾಗಿ ನಾವು ತಗ್ಗು ಸ್ಥಾಯಿ ವರ್ಷ ಅಂತ ಹೇಳ್ತೀವಿ. ಅದಾದ ನಂತರ 3 ದಾಟಿ ವರ್ಷಗಳು ಬರ್ತವೆ, ಆಯ್ತಾ? ಅದಾದ ನಂತರ 5 ಜಂಟಿ ಸರಳ ವರ್ಷಗಳು ಬರ್ತವೆ. 5 ಜಂಟಿ ವರ್ಷಗಳು ಬರ್ತವೆ. ನಿಮಗೆ ಸಿಲೆಬಸ್ ಅಲ್ಲಿ ಸಿಗೋದು 7 ಜಂಟಿ ಸರಳಗಳು ಬರ್ತವೆ, ಆದ್ರೆ ಇಲ್ಲಿ ನಿಮಗೆ ತಿಳಿ ಹೇಳ್ಕೊಡೋದು 5. ಓಕೆ? ಅದಾದ ನಂತರ 8 ಅಲಂಕಾರಗಳು ಬರ್ತವೆ. 8 ಅಲಂಕಾರಗಳು ಬರ್ತವೆ. ಇಲ್ಲಿಗೆ ನಿಮಗೆ 1ನೇ ಸರಳದಿಂದ ಹಿಡಿದು 8ನೇ ಅಲಂಕಾರದವರೆಗೂ ಮಾಯಾ, ಮೌಳವ, ಗೌಡ, ರಾಗ, ಆದಿತಾಳ. ಅಲಂಕಾರಗಳಲ್ಲಿ ತಾಳಗಳು ಚೇಂಜ್ ಆಗ್ತವೆ. ಅದು ಯಾವ್ದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಒಟ್ಟಿಗೆ ಹೇಳಿದ್ರೆ ನಿಮ್ಗೆ ಕಲಿಯೋಕ್ಕಾಗಲ್ಲ.
ತಿಳ್ಕೊಳಕ್ಕೂ ಆಗಲ್ಲ, ಹೌದಲ್ವಾ? ಹಾಗಾಗಿ ನಾವು ನೆಕ್ಸ್ಟ್ ಇಂದ ಹೇಳ್ತೀವಿ. ಅದಾದ ನಂತರ ಪಿಳ್ಳಾರಿ ಗೀತೆಗಳು 4 ಇರ್ತವೆ, ಸಂಚಾರಿ ಗೀತೆಗಳು 4 ಇರ್ತವೆ, ಟೋಟಲ್ 8 ಗೀತೆಗಳು ಬರ್ತವೆ. ಅದಾದ ನಂತರ 2 ಲಕ್ಷಣ ಗೀತೆಗಳು ಬರ್ತವೆ, ಲಕ್ಷಣ ಗೀತೆಗಳು. ಓಕೆ. ಅದಾದ ನಂತರ ನಿಮಗೆ 4 ಸ್ವರಚಿತೆಗಳು, ಇನ್ನ 4 ವರ್ಣಗಳು ಬರ್ತವೆ. ಅದಾದ ನಂತರ 15 ಕೃತಿ ಕಲಿಬೇಕು. ಅದು ಹೆಂಗೆ ಅಂದ್ರೆ 10 ಮಧ್ಯಮ ಕಾಲದವು, ಇನ್ನ 5 ವಿಳಂಬ ಕಾಲದವು ಕೃತಿಗಳನ್ನ ನೀವು ಕಲಿಬೇಕು. ಓಕೆನಾ? ಅದಾದ ನಂತರ ದೇವ್ರ ನಾಮ ನೀವು ಎಷ್ಟು ಕಲ್ತರೂ ಇದಾಗುತ್ತೆ. ಯಾಕಂದ್ರೆ ಅಲ್ಲಿ ಕೇಳೋದು ಒಂದು ವಚನನೂ ಅಷ್ಟೇ, ದೇವ್ರ ನಾಮ ಅಷ್ಟೇ ನೀವು ಎಷ್ಟು ಕಲ್ತರೂ ಕಲಿಬಹುದು. ಅಲ್ಲಿ ಕೇಳೋದು ಒಂದು, ಅದು ಪುರಂದರದಾಸರದೇ ಆಗಿರ್ಬೇಕು. ಓಕೆ, ಪುರಂದರದಾಸರದೇ ಆಗಿರ್ಬೋದು. ಅದಾದ ನಂತರ ಕನಕದಾಸರದೇ ಆಗಿರ್ಬೇಕು. ಇಂಥರನೇ ಏನಿಲ್ಲ, ಅಲ್ಲಿ ಎಕ್ಸಾಮ್ ಅಲ್ವಾ, ಹಾಗಾಗಿ. ಅದಾದ ನಂತರ ಬಸವಣ್ಣವ್ರದ್ದು ವಚನ ಅಥವಾ ಯಾರಾದ್ರೂ ಆಯ್ತು, ಅಕ್ಕಮ್ಮ ಯಾರಾದ್ರೂ ಇದಾವೆ ಕೆಲವೊಂದಷ್ಟು ವಚನಗಳು. ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಇವಾಗ ನಾನು ಯಾಕಂದ್ರೆ ಜಾಸ್ತಿ ಹೇಳ್ಕೊಟ್ರೆ ನಾನು ಹೇಳಿದ್ನಲ್ಲ ಅವಾಗಲೇ, ನಿಮ್ಗೆ ಕಲಿಯಕ್ ಆಗಲ್ಲ, ಕಲಿಯಕ್ ಹೋಗಲ್ಲ, ತಿಳ್ಕೊಳ್ಳೋಕ್ ಹೋಗಲ್ಲ. ನಾವು ಎಷ್ಟು ತಿಳ್ಕೋಬೇಕು ಅಷ್ಟೇ ತಿಳ್ಕೋಬೇಕು. ಹಾಗಾಗಿ ನಾವು ಜಾಸ್ತಿಯನ್ನ ಹೇಳ್ಕೊಳಕ್, ಜಾಸ್ತಿ ನಿಮಗೆ ತಿಳಿಸ್ಕೊಳಕ್ ಆಗಲ್ಲ. ಸಸ್ವಲ್ಪನೆ ತಿಳ್ಕೊ ಬಂದ್ರೆ ಸಾಕಾಗ್ತವೆ, ಆಯ್ತಲ್ವಾ? ಇವಾಗ ನೀವು ಇಷ್ಟು ತಿಳ್ಕೊಂಡ್ರೆ ನೆಕ್ಸ್ಟ್ ಲಾಸ್ಟ್ ಒಂದು ಹೇಳ್ತೀನಿ ನಿಮಗೆ. ತಾಳ ಈ ಸಂಗೀತದಲ್ಲಿ ಎಕ್ಸಾಮ್ ಅಲ್ಲಿ ಇಷ್ಟು ಸಿಲೆಬಸ್, ಇಷ್ಟು ನಿಮಗೆ ಜೂನಿಯರ್ ಸಿಲೆಬಸ್ ಅಲ್ಲಿ ಇಷ್ಟು ಬರ್ತವೆ ಅಂತ ಹೇಳಿದ್ನಲ್ವಾ? ಎಲ್ಲ ಉತ್ತರದಲ್ಲೂ ನಾನೇನೇನು ಹೇಳಿದ್ನೆ, ಸಳ ವರಸೆ, ಏನದು ತಾರಸ್ಥಾಯಿ ವರಸೆ, ಜಂಟಿ ವರಸೆ, ಎಲ್ಲದ್ರಲ್ಲೂ ನಿಮ್ ಚಾಯ್ಸ್ ಕೇಳ್ತಾರೆ. ನಿಮ್ ಚಾಯ್ಸ್ ಕೇಳಿದ್ರೆ ಮಾತ್ರ ನೀವು ಈಸಿ ಇರೋದನ್ನ ಆರಿಸ್ಕೋಬೇಕು. ಅವ್ರ ಚಾಯ್ಸ್ ಕೇಳಿದ್ರೆ ಕಷ್ಟ ಇರೋದನ್ನೇ ಆರಿಸ್ಕೋಬೇಕು. ನೀವು ನಿಮ್ ಚಾಯ್ಸ್ ಕೇಳಿದ್ರೆ ನೀವು ಕಷ್ಟ ಇರೋದು ಹಾಡಿದ್ರೆ ಅದು ಇದಾಗ್ಬಿಡುತ್ತೆ. ಅವ್ರ ಚಾಯ್ಸ್ ಕೇಳಿದ್ರೆ ಈಸಿ ಇರೋದನ್ನ ಹಾಡಿದ್ರೆ ನಿಮಗೆ ಖಂಡಿತ ಇದಾಗುತ್ತೆ. ಓಕೆನಾ? ಹಾಗೆ ಮಾತ್ರ ಮಾಡಕ್ ಹೋಗ್ಬೇಡಿ. ನಿಮ್ ಚಾಯ್ಸ್ ಕೇಳಿದ್ರೆ ಈಸಿ ಇರೋದನ್ನೇ ಆರಿಸ್ಕೊಳ್ಳಿ. ಅವ್ರ ಚಾಯ್ಸ್ ಕೇಳಿದ್ರೆ ಕಷ್ಟ ಇರೋದನ್ನೇ ನೀವು ಆಡ್ಬೇಕು. ಯಾವ್ದ್ರಲ್ಲೇ ಆಯ್ತಲ್ವಾ? ಮೊನ್ನೆ ಸರಳೆ ವರಸೆಯಿಂದ ಸ್ವರಜಿತೆವರೆಗೂ ಒಂದು ಪೇಪರ್. ಓಕೆ, ನೆಕ್ಸ್ಟ್ ಪೇಪರ್ ಬಂದು ವರ್ಣದಿಂದ ವಚನದವರೆಗೂ ಒಂದು ಪೇಪರ್. ಇಲ್ಲಿಗೆ 200 ಮಾರ್ಕ್ಸ್ಗೆ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಇನ್ನ 200 ಮಾರ್ಕ್ಸ್ಗೆ ಏನಪ್ಪಾ ಅಂತಂದ್ರೆ ಥಿಯರಿ ಒಂದು ಪೇಪರ್ ಇರುತ್ತೆ, ಅಲ್ಲಿಗೆ ಒಂದು ಪೇಪರ್ ಕಂಪ್ಲೀಟ್ ಆಗುತ್ತೆ. ಅದ ನಂತರ ಶ್ರವಣ ಜ್ಞಾನ ಅಂತ ಹೇಳ್ತಾರೆ. ಓಕೆ, ಶ್ರವಣ ಜ್ಞಾನ ಮಾಡ್ತಾರೆ, ಅಲ್ಲಿ ಒಂದು ಪೇಪರ್. ನಿಮಗೆ ಒಟ್ಟು 400 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಅಲ್ಲಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಆಡಿದ್ರೆ ಚೆನ್ನಾಗಿರುತ್ತೆ ಥಿಯರಿ. ಓಕೆನಾ? ಅಲ್ಲಿ ಯಾರು ನಿಮಗೆ ಮಧ್ಯದಲ್ಲಿ ಬಂದು ಹೇಳ್ಕೊಡಕ್ ಆಗಲ್ಲ. ಸ್ಟಾರ್ಟಿಂಗ್ ಇಂದ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ, ಮಿನಿಮಮ್ 5 ಗಂಟೆ 5:30 ಎದ್ದು ನೀವು ಸಂಗೀತಾಭ್ಯಾಸ ಮಾಡಲೇಬೇಕಾಗುತ್ತೆ ಕಲಿಬೇಕು ಅಂತಂದ್ರೆ. ಓಕೆನಾ? ಅದು ಮೇನ್ ಆಗಿ ನೀವು ಆಕಾರ ಕೂಡ ಅಭ್ಯಾಸ ಮಾಡ್ಬೇಕಾಗತ್ತೆ. ಅದೇನು ಸಿಲೆಬಸ್ ಅಲ್ಲಿ ನಿಮ್ಗೇನು ಬರಲ್ಲ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಗೀತೆನಲ್ಲಿ ಸ್ವರಗಳು, ಗೀತೆ ಆಗ್ಲಿ ವರ್ಣಗಳಾಗ್ಲಿ ಇನ್ಯಾವುದೇ ಆಗ್ಲಿ, ಲಕ್ಷಣ ಗೀತೆನೇ ಆಗಿರ್ಲಿ, ನಿಮಗೆ ಜೂನಿಯರ್ ಸಿಲೆಬಸ್ ಅಲ್ಲಿ ಸಾಹಿತ್ಯ ಮಾತ್ರ ಕೇಳ್ತಾರೆ. ಸ್ವರ ಕೇಳೋದು ಬರ್ಸೋದಕ್ಕೆ ಮಾತ್ರ ನೀವು ಸ್ವರ ತಗೋಬೇಕು. ಶ್ರವಣ ಜ್ಞಾನದಲ್ಲಿ ನೀವು ಸ್ವರ ತಗೋತೀರಾ, ಸ್ವರ ಕೇಳ್ತಾರೆ, ಅದನ್ನ ಬರ್ಸೋದಕ್ಕೆ ಮಾತ್ರ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಇಷ್ಟು ನಿಮಗೆ ಇವತ್ತಿಂದು ಪಾಠ ಮಾಡಿದೀನಿ, ತಿಳ್ಕೊಳ್ಳಿ. ಓಕೆ, ಹಾಗೇನೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಕಾಮೆಂಟ್ ಕೊಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ನನ್ನ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.